ನಾವು ದೊಡ್ಡವರು ಅಂತ ಅನ್ಸ್ಕೊಳ್ಳೋದು ನಮ್ಮ ಪದವಿಯಿಂದಲ್ಲ ಅಥವಾ ವಯಸ್ಸಿಂದಲ್ಲ, ನಾವು ಮಾಡೋ ಕೆಲಸಗಳಿಂದ. ತಂದೆ ತಾಯಿ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ನಾವು ನಡ್ಕೊಳ್ಳೋ ರೀತಿನೇ ನೋಡಿ ಮಕ್ಕಳು ಕಲಿಯೋದು. ಅಂದರೆ ನಾನು ಅವನಿಗೆ ಬೈದಿರೋ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅವನು ಆಡಿದ ಮಾತಿಂದ ನನಗೆಷ್ಟು ಹರ್ಟ್ ಆಗಿದೆ ಗೊತ್ತಾ ನಿಮಗೆ? ಹಾಗೆ ಮಾತಾಡೋದಕ್ಕೂ ಅವನಿಗೊಂದು ಬಲವಾದ ಕಾರಣ ಇರುತ್ತೆ. ಅವನಿಗೂ ಹರ್ಟ್ ಆಗಿರ್ಬೋದಲ್ವಾ? ಅದು ಅವನ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂತ ನಿಮಗೆ ಅನಿಸುತ್ತೆ, ಅದನ್ನು ವಿವರಿಸಿ ಹೇಳ್ಬೋದಿತ್ತಲ್ವಾ? ಅವ್ನು ನನಗೂ ಮಗನೇ ಸೂರ್ಯ ಅವರೇ. ಅದು ನಿಮಗೆ ಗೊತ್ತಿದ್ದಿದ್ರೆ ನೀವೀಗ ಮಾಡ್ತಿರ್ಲಿಲ್ವೇನೋ? ಅಂದರೆ ನೀವು ಆರ್ಯನ್ ಥರನೇ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಅರ್ಥ ಆಗಿರಬೇಕು. ಖಂಡಿತ ನಾನು ಒಂದು ಕ್ಷಣನೂ ಆದಿ ಬೇರೆ ಆರ್ಯ ಬೇರೆ, ಅವನು ಹೆಚ್ಚು ಇವನು ಕಡಿಮೆ ಅನ್ನೋದನ್ನು ನಾನು ಯೋಚನೆ ಮಾಡಿಲ್ಲ. ಯೋಚನೆ ಮಾಡದೇ ಇರ್ಬೋದು, ಆದರೆ ಗೊತ್ತಿಲ್ಲದೆ ಆಚರಣೆ ಅಂತೂ ಮಾಡ್ತಾ ಇದ್ದೀರಾ. ಈಗ ನನ್ನ ಮೇಲೆ ಅಪವಾದನೆ ಹೊರಸಕ್ಕೆ ಬಂದ್ರಾ? ಅಪವಾದನೆ ಹೊರಿಸೋದು, ಅದರಿಂದ ಮುಕ್ತಿ ಆಗೋದು ಉತ್ತರ ಅಲ್ಲ. ಮಕ್ಕಳನ್ನ ಸಮಾನವಾಗಿ ನೋಡಬೇಕು, ಸಮಾನವಾಗಿ ಪ್ರೀತಿ ಹಂಚಬೇಕು, ಯಾವತ್ತೂ ಹೆಚ್ಚು ಕಡಿಮೆ ಮಾಡಬಾರ್ದು. ಒಬ್ಬ ತಾಯಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಸೂರ್ಯವ್ರೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ನನಗೆ ಯಾವ ಕಾರಣ ಇರುತ್ತೆ ಹೇಳಿ ಅವರಿಬ್ಬರ ಮಧ್ಯೆ ಭೇದ ಭಾವ ಮಾಡೋಕ್ಕೆ? ಗೊತ್ತಿಲ್ಲ, ಆದಿ ಕಡೆ ಅನುಕಂಪ ಹೆಚ್ಚಿರ್ಬೋದು, ಅವನಿಗೆ ತಂದೆ ಇಲ್ಲ ಅಂತ. ಯಾಕೆ ನೀವಿಲ್ವಾ? ಆದಿತ್ಯನ ತಂದೆ ನೀವಲ್ಲ ಅಂತೇಳಿ ನೀವೇ ಅನ್ಕೊಂಡಿರೋ ಹಾಗಿದೆ. ಅದಕ್ಕೆ ನಿಮ್ಮ ಬಗ್ಗೆ ಅವನು ಆ ರೀತಿ ಆಡೋದು. ನೋಡಿದ್ರಾ, ನೀವು ಆದಿ ಯೋಚನೆ ಮಾಡಿದಾಗ ಮಾಡ್ತಿದ್ದೀರಾ, ನಾನೇ ಕಾರ್ಯ ಯೋಚನೆ ಮಾಡಿದಾಗ ಮಾಡಬಾರ್ದು. ನೀವು ಎರಡು ಪಕ್ಷನ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ, ಇದು ಒಳ್ಳೇದಲ್ಲ ಸೂರ್ಯವ್ರೆ. ಎರಡು ಪಕ್ಷ ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡಿ. ನಾನು ಆರ್ಯನ್ ಪರ ವಕಾಲತ್ ಮಾಡಬೇಕಾಗಿಲ್ಲ, ನೀವು ಆದಿ ಪರ ವಕಾಲತ್ ಮಾಡಬೇಕಾಗಿಲ್ಲ. ಇಬ್ಬರಿಗೂ ಒಬ್ಬಳೇ ತಾಯಿ, ಒಬ್ಬನಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸಿಗ್ತಾ ಇದೆ, ಇನ್ನೊಬ್ಬನಿಗೆ ಸಿಗ್ತಾನೆ ಇಲ್ಲ ಅಂದರೆ ಕೇಳಿ ಪಡ್ಕೊಳ್ಳೋದು ಅವ್ನ ಹಕ್ಕಲ್ವಾ? ತಪ್ಪು ಮೇಲೆ ತಪ್ಪು ನಾನೇ ಮಾಡ್ತಾ ಇದ್ದೀನೋ ಅಥವಾ ಪರಿಸ್ಥಿತಿ ಹಾಗೆ ಮಾಡ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ. ಕಟ್ಟಡನ ಕೆಡವಿದ ಮೇಲೆ ಸಬೂಬ್ ಹೇಳಿ ಏನು ಉಪಯೋಗ?